ಬೆಂಗಳೂರು ನಗರ ಜಗತ್ತಿನಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದು. ಜೊತೆಗೆ ಹಲವು ಸಾಫ್ಟ್ವೇರ್ ಕಂಪನಿಗಳು, ಆಟೋಮೊಬೈಲ್ ಕಂಪನಿಗಳು ಇವೆಲ್ಲವೂ ಸೇರಿದಂತೆ ಕೋಟ್ಯಾಂತರ ಜನರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಂಡು ಜೀವನವನ್ನ ಕಟ್ಟಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತಹ ನಗರ. ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಕೇಳಿ ಬರುವಂತಹ ಹಲವು ಸಮಸ್ಯೆಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಸಮಸ್ಯೆ ಟ್ರಾಫಿಕ್ ಸಮಸ್ಯೆ. ಈ ಟ್ರಾಫಿಕ್ ವಿಚಾರದಲ್ಲಿಯೇ ಬೆಂಗಳೂರು ಏಷ್ಯಾದಲ್ಲೇ ಅತ್ಯಂತ ಕೆಟ್ಟ ನಗರ ಎನ್ನುವಂತ ಒಂದು ಕುಖ್ಯಾತಿಗೆ ಇದೀಗ ಒಳಗಾಗಿದೆ. ಇಡೀ ಪ್ರಪಂಚದಲ್ಲಿ ಒಟ್ಟು 387 ನಗರಗಳಲ್ಲಿ ಟಾಮ್ ಟ್ರಾಫಿಕ್ ಇಂಡೆಕ್ಸ್ ಎನ್ನುವಂತಹ ಒಂದು ವರದಿ ಬಿಡುಗಡೆಯಾದಂತಹ ನಿಟ್ಟಿನಲ್ಲಿ ಏಷ್ಯಾದಲ್ಲೇ ಅತ್ಯಂತ ಕೆಟ್ಟ ನಗರ ಎನ್ನುವಂತಹ ಒಂದು ಹೆಸರನ್ನ ಬೆಂಗಳೂರು ಪಡೆದುಕೊಂಡಿದೆ. ಹಾಗೆ ಜಗತ್ತಿನಲ್ಲಿ 6ನೇ ಸ್ಥಾನದಲ್ಲಿದ್ದು ಯಾವ ರೀತಿಯಾಗಿ ಈ ನಗರ ಈ ರೀತಿಯ ಹೆಸರನ್ನ ಪಡೆದುಕೊಳ್ತು ಅಂತ ನೋಡೋದಾದ್ರೆ, ಬೆಂಗಳೂರಿನಲ್ಲಿ ಪ್ರತಿಯೊಬ್ಬ ಒಂದು ವಾಹನವೂ ಕೂಡ ಪ್ರಯಾಣವನ್ನ ಬೆಳೆಸುವಂತಹ ಸಮಯದಲ್ಲಿ ಸುಮಾರು 10 ಕಿಲೋಮೀಟರ್ ಪ್ರಯಾಣವನ್ನ ಬೆಳೆಸೋದಕ್ಕೆ 28 ನಿಮಿಷ 10 ಸೆಕೆಂಡ್ಗಳ ಕಾಲಾವಕಾಶವನ್ನ ಟ್ರಾಫಿಕ್ ನಲ್ಲಿ ಕಳೆಯಬೇಕಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಬಂದು ಒದಗಿರುವಂತದ್ದು. ಇದೇ ವಿಚಾರವಾಗಿಯೂ ಹಾಗೆ ಇಡೀ ವರ್ಷದಲ್ಲಿ ಒಬ್ಬ ವ್ಯಕ್ತಿ ಬೆಂಗಳೂರಿನ ಸರಾಸರಿ ಜೀವನದಲ್ಲಿ 130ಕ್ಕೂ ಹೆಚ್ಚು ಗಂಟೆಗಳನ್ನ ಟ್ರಾಫಿಕ್ ನಲ್ಲಿ ಕಳಿತಾನೆ ಅನ್ನೋದನ್ನ ಈ ವರದಿ ಬಿಡುಗಡೆ ಮಾಡಿರುವಂತದ್ದು. ಹಾಗೆ ಬೆಂಗಳೂರಿನ ವಾಯು ಮಾಲಿನ್ಯ ಆಗಿರಬಹುದು, ಹಾಗೆ ಬಿಡುಗಡೆಯಾಗುವಂತಹ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಈ ಎಲ್ಲದಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನ ಈ ವರದಿಯಲ್ಲಿ ಸಂಪೂರ್ಣವಾಗಿ ಉಲ್ಲೇಖವನ್ನ ಮಾಡಲಾಗಿದೆ. ಬೆಂಗಳೂರು ವೇಗವಾಗಿ ಜನಸಂಖ್ಯೆಯಲ್ಲಿ ಹೆಚ್ಚಾಗ್ತಿರುವ ನಗರವಾದ್ರೂ ಕೂಡ, ಹಾಗೆಯೇ ಅತ್ಯಂತ ವೇಗವಾಗಿ ವಿಸ್ತರಿತವಾಗ್ತಿರುವಂತಹ ನಗರವಾದ್ರೂ ಕೂಡ, ಜೊತೆಗೆ ಮೂಲ ಸೌಕರ್ಯಗಳನ್ನು ಜೊತೆಗೆ ಪಡೆದುಕೊಳ್ತಾ ಇರುವಂತಹ ನಗರವಾದ್ರೂ ಕೂಡ ಈ ಟ್ರಾಫಿಕ್ ನಿರ್ವಹಣೆಯ ವಿಷಯದಲ್ಲಿ ಬೆಂಗಳೂರು ಹಿಂದೆ ಬಿದ್ದಿದೆ ಅನ್ನೋದನ್ನ ಈ ವರದಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. ಅದರಂತೆಯೂ ಕೂಡ ಇಡೀ ಏಷ್ಯಾದಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಸಮಸ್ಯೆ ಇರುವಂತಹ ನಗರ ಅನ್ನೋದನ್ನ ಈ ವರದಿ ಉಲ್ಲೇಖವನ್ನ ಮಾಡಿರುವಂತದ್ದು. ಜೊತೆಗೆ ಭಾರತದ ಇನ್ನೊಂದು ನಗರ ಆಗಿರುವಂತಹ ಪುಣೆ ಕೂಡ ಇದೇ ವರದಿಯಲ್ಲಿ 2ನೇ ಸ್ಥಾನವನ್ನ ಇಡೀ ಏಷ್ಯಾದಲ್ಲಿ ಪಡೆದುಕೊಂಡಿರುವಂತದ್ದು. ಜೊತೆಗೆ ಇಡೀ ವಿಶ್ವದಲ್ಲಿ ಬೆಂಗಳೂರು 6ನೇ ಸ್ಥಾನವನ್ನ ಈ ವರದಿಯಲ್ಲಿ ಪಡ್ಕೊಂಡಿರುವಂತದ್ದು. ಎಲ್ಲದಕ್ಕೂ ಬೆಂಗಳೂರು ಎಷ್ಟೇ ಅಭಿವೃದ್ಧಿಯನ್ನ ಹೊಂದುತ್ತಾ ಇದ್ರೂ ಕೂಡ ಇಡೀ ಏಷ್ಯಾದಲ್ಲಿ ಅತ್ಯಂತ ನಿಧಾನಗತಿಯಲ್ಲಿ ಸಾಗುವಂತಹ ರಸ್ತೆಯನ್ನ ಹೊಂದಿರುವಂತಹ ನಗರ ಅನ್ನೋದನ್ನು ಕೂಡ ಈ ವರದಿ ಸ್ಪಷ್ಟಪಡಿಸಿರುವಂತದ್ದು. ಈ ವರದಿಯಿಂದಾಗಿ ಬೆಂಗಳೂರು ಇಡೀ ವಿಶ್ವದಲ್ಲೇ ಟ್ರಾಫಿಕ್ ಸಮಸ್ಯೆಯನ್ನ ಹೊಂದಿರುವಂತಹ ನಗರಗಳಲ್ಲಿ ಒಂದು, ಜೊತೆಗೆ ಇಡೀ ಏಷ್ಯಾದಲ್ಲೇ ಟ್ರಾಫಿಕ್ ಸಮಸ್ಯೆಯನ್ನ ಹೊಂದಿರುವಂತಹ ನಂಬರ್ 1 ನಗರ ಅನ್ನೋದನ್ನ ಸ್ಪಷ್ಟವಾಗಿ ಗೋಚರಿಸ್ತಾ ಇರೋದ್ರಿಂದ ಈ ಬಗ್ಗೆ ಸರ್ಕಾರ ಆಗಿರ್ಬೋದು, ಹಾಗೆ ಟ್ರಾಫಿಕ್ ಅನ್ನ ನಿರ್ವಹಣೆ ಮಾಡೋರಾಗಿರ್ಬೋದು, ಎಲ್ಲರೂ ಕೂಡ ಹೆಚ್ಚಿನ ಗಮನವನ್ನ ವಹಿಸಬೇಕಾಗತ್ತೆ. ಹಾಗೆ ಈಗಾಗಲೇ ಸರ್ಕಾರವು ಕೂಡ ಸಾವಿರಾರು ಕೋಟಿಯನ್ನ ಈ ಬೆಂಗಳೂರು ನಗರದ ಟ್ರಾಫಿಕ್ ಅನ್ನ ನಿರ್ವಹಣೆ ಮಾಡೋದಕ್ಕೆ ಹೂಡಿಕೆ ಮಾಡಲು ಮುಂದಾಗ್ತಾ ಇದೆ. ಹಾಗೆ ಅದರ ಪ್ರಸ್ತಾವನೆಯನ್ನು ಕೂಡ ಇಟ್ಕೊಂಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಈ ಪ್ರಸ್ತಾವನೆಗಳಾಗಿರ್ಬೋದು, ಹಾಗೆ ಇರುವಂತಹ ಯೋಚನೆಗಳಾಗಿರ್ಬೋದು, ಎಲ್ಲವೂ ಕೂಡ ಕಾರ್ಯಗತವಾದಾಗ ಈ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗಬಹುದು ಎನ್ನುವಂತ ಒಂದು ಯೋಚನೆ ಸದ್ಯಕ್ಕೆ ಕಾಣ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಾಗರ್ ಜೊತೆಗೆ ಶರತ್, ಅಶ್ವವೇಗ ನ್ಯೂಸ್, ಬೆಂಗಳೂರು.